ಚಿತ್ರದುರ್ಗದ ಸ್ವಾಮೀಜಿ ಒಬ್ಬರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಪೂಜೆ, ಪ್ರವಚನ ಇದೆಲ್ಲವನ್ನ ಬಿಟ್ಟು ಆ ಸ್ವಾಮೀಜಿ ಮಾಡಿದ್ದು ಬೇರೆ ಕೆಲಸ. ಹಾಗಾದ್ರೆ ಸ್ವಾಮೀಜಿ ಮಾಡಿದ ಕೆಲಸ ಏನು, ಆ ಕುರಿತ ಡೀಟೇಲ್ಸ್ ಇದು. ಇದು ಚಿತ್ರದುರ್ಗದ ಸ್ವಾಮೀಜಿ ಒಬ್ಬರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಪೂಜೆ ಬಿಟ್ಟು ಮಹಿಳೆ ಜೊತೆ ಈ ಸ್ವಾಮೀಜಿ ನಡೆಸಿದ್ದು ಕುಚ್ ಅಂತೆ. ಮಹಿಳೆ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ ಸ್ವಾಮೀಜಿಗೆ ಸರಿಯಾಗಿ ಗೂಸಾ ಕೊಟ್ಟಿದ್ದಾರೆ. ಮಠದಲ್ಲೇ ಹೊಡೆದು ಎತ್ತಾಕೊಂಡು ಹೋಗಿದ್ದಾರಂತೆ ಮಹಿಳೆ ಸಂಬಂಧಿಕರು. ಆ ಸ್ವಾಮೀಜಿಗೆ ಹಲ್ಲೆ ಮಾಡ್ತಾ ಇದ್ದಂತೆ ಎಸ್ಕೇಪ್ ಆಗೋದಕ್ಕೆ ಕಾಮಿ ಸ್ವಾಮಿ ಪ್ರಯತ್ನ ಪಟ್ಟಿದ್ದಾರೆ. ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿ ಗ್ರಾಮದಲ್ಲಿ ಆಗಿರುವ ಘಟನೆ ಇದು. ಗ್ರಾಮದ ಜಮ್ಮಣ್ಣ ತಾತನ ಮಠದಲ್ಲಿ ನಡೆದಿರುವಂತಹ ಘಟನೆ ಇದು. ರೆಡ್ ಹ್ಯಾಂಡ್ ಆಗಿ ಕುಟುಂಬಸ್ಥರು ಹಿಡಿದಿದ್ದಾರೆ. ಸ್ವಾಮೀಜಿ ವೆಂಕಟೇಶ್ ತಾತ, ಈತನ ವಿರುದ್ಧ ಗಂಭೀರ ಆರೋಪ. ದೃಶ್ಯ ನೋಡ್ತಾ ಇದ್ರಲ್ಲ, ಈತನೇ ಸ್ವಾಮೀಜಿ. ಪೂಜೆ, ಪ್ರವಚನ, ಜನರ ಒಳಿತಿಗಾಗಿ ನಡೆದುಕೊಳ್ಬೇಕಾದಂತಹ ಮಠ ಮತ್ತು ಸ್ವಾಮೀಜಿ ಮಾಡಿದ್ದು ಬೇರೆ ಕೆಲಸ. ಹಂಗಾಗಿ ಮಹಿಳೆ ಕುಟುಂಬಸ್ಥರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಹೊಡೆದು ಆತನನ್ನ ಎತ್ತಾಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಲ್ಲ ಈಗಲೂ ನನ್ನ ಮಗಳಾದ್ರೆ ನಿನ್ ಮಗಳಾದ್ರೆ ಅಲ್ಲ, ನಿನಗೆ ಮನಸ್ಸನ್ನ ಹೆಂಗ್ ಬಂದ ಕೆಲಸ ಮಾಡಿ ಅಲ್ಲೇ ಕೊಂಡ್ಕೊಳ್ರಿ ನೀವೇನು ನಿನ್ನ ಅವತ್ತು ಸುಮ್ಮನೆ ಏನು ದಿಕ್ಕಿದೆ ನಿನ್ನ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್, ಎಷ್ಟು ದಿನಗಳಿಂದ ಈ ಕೆಲಸ ಆಗ್ತಾ ಇತ್ತು ಸ್ವಾಮೀಜಿಯಿಂದ ಅಂತ? ಯಾವ ಮಠ, ಯಾವ ಸ್ವಾಮೀಜಿ ಎಕ್ಸಾಕ್ಟ್ಲಿ ಆಗಿರೋದೇನು? ಸದ್ಯಕ್ಕೆ ಈಗ ಎಲ್ಲಿದ್ದಾರೆ ಅವರು?
ಯಶ್ರುತಿ, ಏನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆ ಗ್ರಾಮದಲ್ಲಿ ಇರ್ತಕ್ಕಂಥ ಜಂಬಣ್ಣ ತಾತ ಮಠದಲ್ಲಿರ್ತಕ್ಕಂಥ ಸ್ವಾಮೀಜಿ ಏನು ವೆಂಕಟೇಶ್ ತಾತ ಇದ್ದಾರೆ, ಇವರಿಗೆ ಈ ಒಂದು ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಏನು ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಈ ಆಂಧ್ರ ಮೂಲದ ವ್ಯಕ್ತಿಗಳು ಬಂದು ಈತನನ್ನು ಹಲ್ಲೆ ಮಾಡಿ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಕಳೆದ 15 ದಿನಗಳಿಂದ ಈ ಒಂದು ಘಟನೆ ನಡೆದಿದ್ದು, ಇದೀಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವಿಡಿಯೋಗಳು ವೈರಲ್ ಆಗಿರ್ತಕ್ಕಂಥದ್ದು. ಏನು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಥೇಟ್ ಸಿನಿಮಾ ಸ್ಟೈಲ್ ನಲ್ಲಿ ಅವರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಏನು ಆಂಧ್ರ ಮೂಲದ ಮಹಿಳೆಯೊಬ್ಬರ ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿದ್ದ, ಆ ಹಿನ್ನೆಲೆಯಲ್ಲಿ ಆ ಒಂದು ಮಹಿಳೆಯ ಸಂಬಂಧಿಕರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಸದ್ಯ ಈಗಾಗಲೇ ಮಠದಲ್ಲಿ ಸ್ವಾಮೀಜಿ ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದ್ದು, ಈಗಾಗಲೇ ರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಜರುಗಿರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಕೂಡ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ರಾಜಶೇಖರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.